ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡಕ. ಕಳೆದ 10 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಹೇಳಿರುವ 10 ಭವಿಷ್ಯಗಳು ನಿಜವಾಗಿದೆ. ಅದು ನೋಟ್ ಬ್ಯಾನ್ ನಿಂದ ಹಿಡಿದು GST ವರೆಗೆ, ಕೊರೋನಾದಿಂದ ಹಿಡಿದು ಕೃಷಿ ಕಾಯ್ದೆ ತನಕ, ಫಾರಿನ್ ಪಾಲಿಸಿಯಿಂದ ಹಿಡಿದು ಮಿಡ್ಲ್ ಈಸ್ಟ್ ವಾರ್ ತನಕ ಹಲವು ವಿಚಾರಗಳಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದ್ರು ಅದೇ ಸಂಭವಿಸ್ತಾ ಇದೆ. ಈಗ ಅದೇ ರಾಹುಲ್ ಗಾಂಧಿ ಮತ್ತೊಂದು ಭವಿಷ್ಯವನ್ನ ಹೇಳಿದ್ದಾರೆ. ಅದು ಅಂತಿಂತಹ ಭವಿಷ್ಯವಾಣಿ ಅಲ್ಲ, ಮೋದಿ ಸರ್ಕಾರದ ಪತನದ ಭವಿಷ್ಯ. ಅದು ರಾಹುಲ್ ಗಾಂಧಿ ಹೇಳಿರುವ ಈ ಭವಿಷ್ಯ ಬಿಜೆಪಿಯವರ ಕೈ ಕಾಲು ನಡುಗುವಂತೆಯೂ ಮಾಡಿದೆ. ಮೋದಿ ಸಾಹೇಬರ ಹಣೆಯಲ್ಲಿ ಬೆವರು ಬರುವಂತೆಯೂ ಮಾಡಿದೆ. ಹಾಗಾದ್ರೆ ಈ ಸಲವೂ ರಾಹುಲ್ ಗಾಂಧಿಯ ಭವಿಷ್ಯವಾಣಿ ನಿಜವಾಗತ್ತಾ? ಮೋದಿ ಸರ್ಕಾರ 1 ವರ್ಷದೊಳಗಡೆ ಪತನಗೊಳ್ಳುತ್ತಾ? ಮೋದಿ ಸರ್ಕಾರ ಪತನಗೊಳ್ಳೋದಕ್ಕೆ ಕಾರಣ ಏನಿದೆ? ಆ ಬಗ್ಗೆ ವಿವರವಾಗಿ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಕಳೆದ 10 ವರ್ಷಗಳಲ್ಲಿ ಭಾರತದ ರಾಜಕೀಯದಲ್ಲಿ ಹೆಚ್ಚು ಟ್ರೋಲ್ ಆಗಿದ್ದ ನಾಯಕ ರಾಹುಲ್ ಗಾಂಧಿ. ಅವರು ಏನೇ ಮಾಡಿದ್ರು ಮಾತನಾಡಿದ್ರು ಅದನ್ನ ಬಿಜೆಪಿಯವರು, ಬಿಜೆಪಿಯ IT ಸೆಲ್ನವರು ಟ್ರೋಲ್ ಮಾಡ್ತಾರೆ. ಕೊನೆಗೆ ಟ್ರೋಲ್ ಮಾಡಿದವರೇ ಕೈ ಬೆರಳು ಕಚ್ಚುವ ಸ್ಥಿತಿ ಬರುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಿದ್ದ ಭವಿಷ್ಯವಾಣಿಗಳ ಪೈಕಿ ಬಹುತೇಕ ನಿಜ ಆಗಿದೆ. ಅವರು ಕೊಟ್ಟ ಮುನ್ನೆಚ್ಚರಿಕೆಗಳನ್ನ ನಿರ್ಲಕ್ಷಿಸಿದ ಕಾರಣಕ್ಕೆ ಭಾರತಕ್ಕೆ ತುಂಬಾ ಹಾನಿಯೂ ಆಗಿದೆ. ಈಗ ಅದೇ ರಾಹುಲ್ ಗಾಂಧಿ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಮೋದಿ ಸರ್ಕಾರ ಪತನ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರ ಲೇಟೆಸ್ಟ್ ಭವಿಷ್ಯವಾಣಿ. ಮೊನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ರಾಷ್ಟ್ರೀಯ ಸಲಹಾ ಮಂಡಳಿಯ ಮಹತ್ವದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಕೇವಲ 1 ವರ್ಷದ ಅವಧಿಯ ಒಳಗಡೆ ಮೋದಿ ಸರ್ಕಾರ ಪತನಗೊಳ್ಳುವುದು ಖಚಿತ ಅಂತ ಹೇಳಿದ್ದಾರೆ. ಮೋದಿ ಅವರಿಗೆ ವಿದಾಯ ನಿರ್ಧಾರ ಆಗಿದೆ ಅಂತ ತಿಳಿಸಿದ್ದಾರೆ. ಬಿಜೆಪಿಯ ಹಿಂದೂ ಮುಸ್ಲಿಂ ರಾಜಕೀಯ ಆಟ ಇನ್ನು ಮುಂದೆ ನಡೆಯಲ್ಲ ಅಂತ ಹೇಳಿರುವ ರಾಹುಲ್ ಗಾಂಧಿ, ದೇಶದಲ್ಲಿ ಉಂಟಾಗಿರುವ ಆರ್ಥಿಕ ಬಿಕ್ಕಟ್ಟು ಬಿಜೆಪಿ ಹಿಂದೂ ಮುಸ್ಲಿಂ ರಾಜಕೀಯವನ್ನ ಹಿಂದಿಕ್ಕುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಧರ್ಮದ ಆಧಾರದಲ್ಲಿ ವಿಭಜಿಸಿ ರಾಜಕೀಯ ಮಾಡ್ತಾರೆ, ಆದರೆ ಜನರು ಬಡವ ಶ್ರೀಮಂತ ಎಂಬ ವಿಭಜನೆಯ ಕಡೆಗೆ ಗಮನ ಹರಿಸ್ತಾರೆ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಭಾರತೀಯರು ಆಹಾರಕ್ಕೆ ಪರದಾಡುವ ಸ್ಥಿತಿ ಬರುತ್ತೆ ಎಂಬ ಮುನ್ನೆಚ್ಚರಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಫುಡ್ ಎಲ್ಲಿದೆ ಅಂತ ಜನರು ಮೋದಿ ಸರ್ಕಾರವನ್ನ ಪ್ರಶ್ನಿಸುವ ಸಮಯ ಶೀಘ್ರದಲ್ಲೇ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಮೋದಿ ಸರ್ಕಾರಕ್ಕೆ ಅದನ್ನೆಲ್ಲ ನಿಭಾಯಿಸಲು ಸಾಧ್ಯ ಆಗುವುದಿಲ್ಲ. ಆಗ ಮೋದಿ ಸರ್ಕಾರ ಪತನ ಆಗುತ್ತೆ ಅಂತ ರಾಹುಲ್ ಗಾಂಧಿ ಭವಿಷ್ಯ ಹೇಳಿದ್ದಾರೆ. ಅದು 1 ವರ್ಷದೊಳಗಡೆ ಸಂಭವಿಸಲಿದೆ ಅಂತ ಅವರು ಸಮಯ ಬೇರೆ ಹೇಳಿದ್ದಾರೆ. ಅಲ್ಲದೆ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿಸುವ ಮೂಲಕ ಬಿಜೆಪಿಯವರು ವ್ಯವಸ್ಥೆಯನ್ನ ಅಸ್ಥಿರಗೊಳಿಸಲು ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಯ ಈ ಭವಿಷ್ಯವಾಣಿಗಳನ್ನ ದೇಶದ ಸದ್ಯದ ಪರಿಸ್ಥಿತಿ ಜೊತೆ ಇಟ್ಟು ನೋಡುವಾಗ ಅವರ ಭವಿಷ್ಯವಾಣಿ ನಿಜವಾದ್ರೂ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟಿದೆ, ಸರಿಯಾಗಿ ತೈಲ ಮತ್ತು ಅನಿಲ ಬರ್ತಾ ಇಲ್ಲ, ಅದರ ಜೊತೆ ಬೆಲೆ ಗಗನಕ್ಕೇರ್ತಾ ಇದೆ, ಡಾಲರ್ ಎದುರು ರೂಪಾಯಿ ಪಾತಾಳಕ್ಕೆ ಕುಸಿದಿದೆ, ವಿದೇಶಿ ವಿನಿಮಯ ನಿಧಿಯು ಕರಗಿ ಹೋಗ್ತಾ ಇದೆ, ಹೂಡಿಕೆದಾರರು ಕೈ ಸುಟ್ಕೊಂಡಿದ್ದಾರೆ, ಬೆಲೆ ಏರಿಕೆ ಜನರಿಗೆ ಬರೆ ಎಳೆದಿದೆ, ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಹೀಗಿರುವಾಗಲೇ ಮೋದಿ ಸರ್ಕಾರವು ಕೈ ಚೆಲ್ಲಿ ಕೂತಂತಿದೆ. ಪ್ರಧಾನಿಯ ಮಾತಲ್ಲೇ ಅಸಹಾಯಕತೆ ಇದೆ. ಇದರಿಂದ ಭಾರತೀಯರು ಭವಿಷ್ಯದ ಬಗ್ಗೆ ಭಯ, ಭೀತಿ, ಆತಂಕದಲ್ಲಿದ್ದಾರೆ. ಈಗ ದೇಶದಲ್ಲಿ ಯಾರು ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಇಲ್ಲ. 4 ಗುಜರಾತಿಗಳನ್ನ ಬಿಟ್ರೆ ಬೇರೆ ಯಾರು ಖುಷಿಯಲ್ಲಿದ್ದಾರೆ ಹೇಳಿ? ರೈತರು ಸಮಾಧಾನದಿಂದ ಇಲ್ಲ, ಕಾರ್ಮಿಕರ ಕಷ್ಟಗಳು ಕೊನೆಯಾಗ್ತಾ ಇಲ್ಲ, ವಿದ್ಯಾರ್ಥಿಗಳು ಖುಷಿಯಾಗಿಲ್ಲ, ಅಲ್ಪಸಂಖ್ಯಾತರ ಸಿಟ್ಟು ನೋವುಗಳ ಬಗ್ಗೆ ಹೇಳೋದೇ ಬೇಡ, ಅಸಂಘಟಿತ ವಲಯದವರು ಅವರ ಬದುಕು ದುಸ್ತರ ಆಗಿದೆ, ಮಹಿಳೆಯರು ಸುಖವಾಗಿಲ್ಲ. ಎಲ್ಲ ಕ್ಷೇತ್ರದವರು, ಎಲ್ಲ ವರ್ಗದ ಜನರು ಈಗ ಮೋದಿ ಸರ್ಕಾರದ ರೀತಿ ನೀತಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ದಾರೆ. ಇದೇ ಸಮಯದಲ್ಲಿ
ಜೆನ್ಜಿ ಹೋರಾಟದ ಆರಂಭದಂತೆ ಕಾಣ್ತಾ ಇದೆ. ಎಕ್ಸಾಮ್ ಪೇಪರ್ ಲೀಕ್ ಕಂಡು ಯುವ ಸಮೂಹ ಆಕ್ರೋಶದಲ್ಲಿದೆ. ಜೆನ್ಜಿ ಪೀಳಿಗೆ ಹೋರಾಟ ಶುರು ಮಾಡಿ ಆಗಿದೆ. ಕಾಕ್ರೋಚ್ ಪಾರ್ಟಿಯವರು ಡಿಜಿಟಲ್ ದಂಗೆ ಆರಂಭಿಸಿದ್ದಾರೆ. ಇದು ಇನ್ನಷ್ಟು ಮುಂದುವರಿದರೆ ಅದು ಅಂತಿಮವಾಗಿ ಮೋದಿ ಸರ್ಕಾರವನ್ನ ಬಲಿ ಪಡೆಯುವ ಮಟ್ಟಕ್ಕೂ ಹೋಗಬಹುದು. ಇದನ್ನ ಗ್ರಹಿಸಿಯೇ ರಾಹುಲ್ ಗಾಂಧಿ ಈ ಭವಿಷ್ಯ ಹೇಳಿರ್ಬೋದು ಅಂತ ಅನಿಸ್ತಾ ಇದೆ. ರಾಹುಲ್ ಗಾಂಧಿ ಭವಿಷ್ಯ ಹೇಳಿದ್ರು ಅನ್ನೋದಷ್ಟೇ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ರಾಹುಲ್ ಗಾಂಧಿ ಹೇಳಿರುವ ಈ ಭವಿಷ್ಯವು ನಿಜವಾಗುತ್ತಾ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಮೋದಿ ಸರ್ಕಾರದ ಬಗ್ಗೆ ರಾಹುಲ್ ಗಾಂಧಿ ಹೇಳಿರುವ ಭವಿಷ್ಯಗಳಲ್ಲಿ ಬಹುತೇಕ ಭವಿಷ್ಯಗಳು ನಿಜವಾಗಿದೆ. ಹಾಗಾಗಿ ಈ ಮಾತು ಕೂಡ ನಿಜವಾಗುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ಮೋದಿ ಸರ್ಕಾರದ ಬಗ್ಗೆ ರಾಹುಲ್ ಎಷ್ಟು ಭವಿಷ್ಯ ಹೇಳಿದ್ರು ಮತ್ತು ಅದು ಎಷ್ಟು ನಿಜವಾಗಿದೆ ನೋಡಿ. ಮೋದಿ ಸರ್ಕಾರ ಅಧಿಕಾರಕ್ಕೇರಿದ ಆರಂಭದಲ್ಲೇ ಇದು ಸೂಟ್ ಬೂಟ್ ಕಿ ಸರ್ಕಾರ ಅಂತ ರಾಹುಲ್ ಗಾಂಧಿ ಹೇಳಿದ್ರು. 2015ರಲ್ಲಿ ರಾಹುಲ್ ಗಾಂಧಿ ಮೊದಲ ಬಾರಿಗೆ ಈ ಆರೋಪವನ್ನ ಮಾಡಿದ್ದು. ಮೋದಿ ಸರ್ಕಾರ ಕೆಲವು ಬಂಡವಾಳಶಾಹಿಗಳ ಸರ್ಕಾರ ಅನ್ನೋದು ಅವರ ನೋಟ ಆಗಿತ್ತು. ಈಗ ಅದೇ ನಿಜ ಆಗಿದೆ. ಮೋದಿ ಸರ್ಕಾರ ಅಂದ್ರೆ ಅದು ಅಂಬಾನಿ ಮತ್ತು ಅದಾನಿಯ ಸರ್ಕಾರ ಅನ್ನುವಂತಾಗಿದೆ. ದೇಶದ ಎಲ್ಲಾ ಸಂಪತ್ತನ್ನ ಇಬ್ಬರಿಗೆ ಹಂಚಲಾಗಿದೆ. ಮೋದಿ ಅಧಿಕಾರಕ್ಕೆ ಬರುವಾಗ ಕೆಲವು ಸಾವಿರ ಕೋಟಿಗಳ ಲೆಕ್ಕದಲ್ಲಿದ್ದ ಇವರಿಬ್ಬರ ಸಂಪತ್ತು ಈಗ 16 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಅಮೆರಿಕದ ಕೈಯಿಂದ ಅದಾನಿಯನ್ನ ಬಚಾವ್ ಮಾಡಲು ಮೋದಿಯವರು ನಮ್ಮ ದೇಶದ ಹಿತವನ್ನೇ ಬಲಿ ಕೊಟ್ಟಿದ್ದಾರೆ. ಮೋದಿ ಸರೆಂಡರ್ ಆಗಿದ್ದಕ್ಕೆ ಅದಾನಿ ಕೇಸ್ನಿಂದ ಬಚಾವಾಗಲಿದ್ದಾರೆ ಅಂತ ರಾಹುಲ್ ಗಾಂಧಿ ಮೊದಲೇ ಹೇಳಿದ್ರು. ಈಗ ಅಮೆರಿಕದ ಕೇಸ್ನಿಂದ ಅದಾನಿ ಖುಲಾಸೆಯಾಗಿದ್ದಾರೆ. ಇನ್ನು 2016ರಲ್ಲಿ ನೋಟ್ ಬ್ಯಾನ್ ಮಾಡಿದಾಗ ರಾಹುಲ್ ಗಾಂಧಿ ಕಟುವಾಗಿ ವಿರೋಧಿಸಿದ್ರು. ನೋಟ್ ಬ್ಯಾನ್ ದೇಶದ ಆರ್ಥಿಕತೆ ಮೇಲಿನ ದಾಳಿ ಅಂತ ಟೀಕಿಸಿದ್ರು. ಇದರಿಂದ ಕಪ್ಪು ಹಣ ಹೋಗಲ್ಲ, ಬದಲಾಗಿ ಆರ್ಥಿಕತೆ ಕುಸಿಯುತ್ತೆ, ಸಣ್ಣ ವ್ಯಾಪಾರಿಗಳಿಗೆ ಲಾಸ್ ಆಗುತ್ತೆ, ಬಡವರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂದಿದ್ರು. ಕೊನೆಗೆ ಆಗಿದ್ದು ಅದೇ. ನೋಟ್ ಬ್ಯಾನ್ ಮೋದಿ ಸರ್ಕಾರದ ಮೂರ್ಖತನದ ತೀರ್ಮಾನ ಅಂತ ಈಗ ಎಲ್ಲರೂ ಒಪ್ಪಿಕೊಳ್ತಾರೆ. ಅವತ್ತು ನೋಟಿನಲ್ಲಿ ಚಿಪ್ಪು ಹುಡುಕಿದ್ದ ರಂಗಣ್ಣ ಕೂಡ ಇವತ್ತು ನೋಟ್ ಬ್ಯಾನ್ ಫೇಲ್ ಆಗಿದೆ ಅಂತ ಹೇಳ್ತಾರೆ. ಆಗ ಮಾಸ್ಟರ್ ಸ್ಟ್ರೋಕ್ ಅಂತೆಲ್ಲ ಬೊಬ್ಬೆ ಹೊಡಿತಾ ಇದ್ದ ಕೂಗುಮಾರಿಗಳೆಲ್ಲ ಈಗ ಅದು ಫೇಲ್ ಆಗಿದ್ದನ್ನು ಒಪ್ಪಿಕೊಳ್ತಾ ಇದ್ದಾರೆ. 2017ರಲ್ಲಿ GST ಜಾರಿಯಾದಾಗ ಅದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದವರು ರಾಹುಲ್ ಗಾಂಧಿ. ಸರಿಯಾದ ರೀತಿಯಲ್ಲಿ GST ಜಾರಿಗೆ ಒತ್ತಾಯಿಸಿದ್ರು. 4 ರೀತಿಯ ತೆರಿಗೆ ಸ್ಲ್ಯಾಬ್ಗಳನ್ನು ಅವರು ವಿರೋಧಿಸಿದ್ರು. 2ನೇ ಸ್ಲ್ಯಾಬ್ ಇರಬೇಕೆಂದು ಸಲಹೆಯನ್ನು ಕೊಟ್ಟಿದ್ರು. ಕೆಲ ವರ್ಷಗಳ ನಂತರ ದಾರಿಗೆ ಬಂದ ಮೋದಿ ಸರ್ಕಾರ GSTಯನ್ನ ಸರಳೀಕರಿಸಿದೆ. GST ಸಂಬಂಧಿಸಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅದೇ ದಾರಿಗೆ ಮೋದಿ ಸರ್ಕಾರ ಕೊನೆಗೆ ಬರಬೇಕಾಯಿತು. ಇನ್ನು 2019ರ ಅಂತ್ಯದಲ್ಲೇ ಕೊರೋನಾ ಬಗ್ಗೆ ರಾಹುಲ್ ಗಾಂಧಿ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು. ಅದು 2020ರ ಆರಂಭದಲ್ಲೇ ನಿಜ ಆಗಿತ್ತು. मैं पहले से कह रहा हूं कि आर्थिक सुनामी आने वाली है. कोविड से पहले मैं कह रहा था और अब मैं कह रहा हूं कि 100% आर्थिक सुनामी आ रही है. और मैं सरकार से कह रहा हूं, हर रोज कह रहा हूं कि आप प्रिपरेशन करना शुरू कर दीजिए. ಕೊರೋನಾ ದೊಡ್ಡ ಹೊಡೆತ ಕೊಡುತ್ತೆ, ಅದರಿಂದ ಆರ್ಥಿಕತೆಗೆ ಹಾನಿಯಾಗುತ್ತೆ. ಭಾರತದ ಜನರು ಊಹಿಸಲಾಗದ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಹಾಗಾಗಿ ಕೊರೋನಾವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಆಗ ಬಿಜೆಪಿಯವರು ರಾಹುಲ್ ಗಾಂಧಿಯನ್ನ ಗೇಲಿ ಮಾಡ್ತಾ ಕೂತಿದ್ರು. ಆದರೆ ರಾಹುಲ್ ಗಾಂಧಿ ಕೊಟ್ಟಿದ್ದ ಮುನ್ನೆಚ್ಚರಿಕೆ ಎಷ್ಟು ನಿಖರವಾಗಿತ್ತು ಅಂತ ನಂತರ ಎಲ್ರಿಗೂ ಗೊತ್ತಾಗಿದೆ. ಆ ನಂತರದಲ್ಲೇ ರಾಹುಲ್ ಗಾಂಧಿಯ ಚಾರ್ಮ್ ಬದಲಾಗಿತ್ತು. ಅವರ ಬಗ್ಗೆ ಬಿಜೆಪಿ IT ಸೆಲ್ ಹಣದ ಬಲೆಗಳು ಕರಗ್ತಾ ಹೋಗಿದ್ದು. ಬಿಜೆಪಿಯವರು ಹೇಳುವ ಹಾಗೆ ಈ ಮನುಷ್ಯ ಪಪ್ಪು ಅಲ್ಲ, ಈತ ಬಿಜೆಪಿಯವರ ಬಾಪ್ ಅಂತ ಜನರಿಗೂ ಅರ್ಥ ಆಗೋಕೆ ಶುರುವಾಯಿತು. ನಂತರ ಮೋದಿ ಸರ್ಕಾರ ಕೃಷಿ ಕಾಯ್ದೆಗಳ ವಿಚಾರದಲ್ಲೂ ರಾಹುಲ್ ಗಾಂಧಿ ಹೇಳಿದೆ ನಿಜ ಆಯಿತು. ರಾಹುಲ್ ಗಾಂಧಿ ಹೇಳಿದಂತೆ ರೈತರು ಬೀದಿಗೆ ಬಂದಿದ್ರು, ದೊಡ್ಡ ಹೋರಾಟ ಸಂಘಟಿಸಿದ್ರು. ಕೃಷಿ ಕಾನೂನು ಬಂಡವಾಳಶಾಹಿಗಳ ಪರವಾದ ಕಾಯ್ದೆ ಎನ್ನುವುದು ರೈತರಿಗೆ ಅರ್ಥ ಆಗಿತ್ತು. ಮೋದಿ ಸರ್ಕಾರ ಈ ಕಾನೂನನ್ನ ವಾಪಸ್ ಪಡೀಲೇಬೇಕು, ನೀವು ಬರೆದಿಟ್ಟುಕೊಳ್ಳಿ ಅಂತ ಮಾಧ್ಯಮಗಳ ಮೈಕ್ ಮುಂದೆ ರಾಹುಲ್ ಗಾಂಧಿ ಹೇಳಿದ್ದ ಭವಿಷ್ಯವಾಣಿ ನಿಖರವಾಗಿತ್ತು ಮತ್ತು ಪ್ರಖರ ಆಗಿತ್ತು. ಇನ್ನು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ಕಾರಣಕ್ಕೆ ನಮ್ಮ ಅಕ್ಕಪಕ್ಕದ ದೇಶಗಳು ನಮ್ಮಿಂದ ದೂರ ಸರಿಯಲಿದೆ ಅಂತ ರಾಹುಲ್ ಗಾಂಧಿ ಎಚ್ಚರಿಸಿದರು.
ಚೀನಾ ಮತ್ತು ಪಾಕ್ ಅನ್ನ ಜೊತೆಯಾಗಿ ನಮ್ಮ ಮುಂದೆ ತರ್ತಿದ್ದೀರಿ ಅಂತಾನು ಮುನ್ನೆಚ್ಚರಿಕೆ ಕೊಟ್ಟಿದ್ರು. ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅದೇ ನಿಜ ಆಯ್ತು. ನಮ್ಮ ಅಕ್ಕಪಕ್ಕದ ದೇಶಗಳು ಈಗ ನಮ್ಮ ಜೊತೆ ಚೆನ್ನಾಗೇ ಇಲ್ಲ. ಆಪರೇಷನ್ ಸಿಂಧೂರ್ ನಡೆದಾಗ ಪಾಕ್ ಜೊತೆ ಇದೇ ಚೀನಾ ಕೈ ಜೋಡಿಸಿತ್ತು. ಪಾಕ್ ಜೊತೆಗಿನ ಸಂಘರ್ಷದ ವೇಳೆ ಭಾರತಕ್ಕೆ ಯಾರ ಬೆಂಬಲವೂ ಸಿಕ್ಕಿರಲಿಲ್ಲ. ನಮ್ಮ ಸಂಸದರು ಜಾಗತಿಕ ದೇಶಗಳಿಗೆ ಹೋಗಿ ನಮಗೆ ಅನ್ಯಾಯ ಆಗಿದೆ ಅಂತ ಬೇಡಿಕೊಳ್ಳುವ ಸ್ಥಿತಿ ಬಂದಿತ್ತು. ಅಲ್ಲಿ ಇರಾನ್ ಅಮೆರಿಕ ಸಂಘರ್ಷ ಶುರುವಾಗುವ ಮೊದಲು ಮತ್ತು ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನ ಕೊಡ್ತಲೇ ಇದ್ರು. ಮೋದಿ ಸಾಹೇಬರು ಆಗ ಚುನಾವಣೆಯ ಬ್ಯುಸಿಯಲ್ಲಿ ಇದನ್ನೆಲ್ಲ ಮರೆತು ಬಿಟ್ಟಿದ್ರು. ದೋಣಿ ವಿಹಾರ, ಚುರುಮುರಿ ತಿನ್ನೋದ್ರಲ್ಲೇ ಕಾಲ ಕಳೀತಾ ಇದ್ರು. ಈಗ ರಾಹುಲ್ ಹೇಳಿದಂತೆ ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಬಂದಿದೆ. ಈಗ ಸಾಹೇಬ್ರು ಹೇಳ್ತಾರೆ, ಕಾರು ಓಡಿಸ್ಬೇಡಿ, ಚಿನ್ನ ಖರೀದಿಸಬೇಡಿ, ಫಾರಿನ್ಗೆ ಹೋಗ್ಬೇಡಿ ಅಂತ. ರಾಹುಲ್ ಗಾಂಧಿ ಭವಿಷ್ಯ ನುಡಿದಾಗ್ಲೆಲ್ಲ ಅದನ್ನ ಬಿಜೆಪಿಯವರು ಗೇಲಿ ಮಾಡ್ತಾರೆ. ಆದ್ರೆ ಕೊನೆಗೆ ಅದು ನಿಜವಾದಾಗ ಮುಖ ಮುಚ್ಕೊಂಡು ಓಡೋಗ್ತಾರೆ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇರುವ ಭವಿಷ್ಯ ಕೇಳಿ ಆ ಬಿಜೆಪಿಯವರಿಗೆ ನಡುಕ ಶುರುವಾಗಿದೆ. ಇನ್ನೊಂದು ವರ್ಷದಲ್ಲಿ ಮೋದಿ ಸರ್ಕಾರ ಪತನ ಆಗುತ್ತೆ ಎಂಬ ರಾಹುಲ್ ಗಾಂಧಿ ಅವರ ಭವಿಷ್ಯವಾಣಿ ಬಿಜೆಪಿಯವರ ಮತ್ತು ಮೋದಿ ಭಕ್ತರ ನಿದ್ದೆಗೆ ಭಂಗ ಮಾಡಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.